ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ತಗೊಳ್ತಿದ್ದೇವೆ. ಋಷಿಕಾಶನ ಬಹುಶಃ ಇದು ಚೇಳು ಯಾವ ರೀತಿಯಾಗಿರ್ತದ ಆ ಚೇಳಿನ ಆಕಾರದೊಳಗೆ ಆಸನ ಒಂದೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು.
ಇವ್ರು ಬಟ್ಟೆ ತೋರಿಸ್ರಿ ಮೊದಲು ಅವ್ರು ನಂಬಂಗಿಲ್ಲ ಆಮೇಲೆ 7 ಮೀಟರ್ ಬೇಕಾದ್ರೆ ಯಾರ ಟೇಪ್ ತಂದಿದ್ರೆ ನಾವು ತಗೊಂಡ್ರೆ ಅಳದ್ ತೋರಿಸ್ತೀವಿ. ಯಾಕೆ ಇದನ್ನ ಹೇಳತ್ತೀನಿ ಅಂತಂದ್ರೆ ಬಹುಶಃ ಸನ್ಯಾಸಿ ಆಗೋದು, ಸ್ವಾಮಿಗಳು ಆಗೋದು, ನಿಮ್ಗೆಲ್ಲರಿಗೆ ಅನಿಸ್ತದೆ ಏನ್ ಅವರಟ್ಟ ಆರಾಮ ಯಾರದಾರ, ಚಲೋ ಕಾರ್ನಾಗ ತಿರುಗಾಡ್ತಾರ, ಚಲೋ ಚಲೋ ಪ್ರಸಾರ ಮಾಡ್ತಾರ, ಬಹುಶಃ ಚಲೋ ಎಂತಿಂತ ಹೂವಿನಾರ ಹಾಕ್ತಾರ. ನಮಗ್ ತಲೆಯಾಗ ಇಟ್ಕೊಳಕ್ ಒಂದು ಗುಲಾಬ್ ಹೂವ ಸಿಗಲ್ಲ, ಅವ್ರಿಗೆ ನೋಡಿದ್ರು ದೊಡ್ಡ ದೊಡ್ಡ ಮಾಲೆಗಳನ್ನ ಹಾಕ್ತಾರಂತ ನಿಮಗ್ ಅನಿಸ್ತದೆ. ಅದ್ರ ಕಷ್ಟ ನಮಗೆ ಗೊತ್ತು. ಬಹುಶಃ ಬಹಳ ಚಲೋ ದೊಡ್ಡ ಹೂವಿನಾರ ಅನಿಸ್ತದೆ, ಕರೆ ಅದ್ರೊಳಗೆ ಕೆಂಪು ಇರುವೆ ಬಂದಿರ್ತಾವೆ, ಕರಿ ಇರುವೆ ಬಂದಿರ್ತಾವೆ, ಕಡಿಸ್ಕೊಂಡವ್ರು ನಮಗೆ ಗೊತ್ತಿರ್ತದೆ. ಎಷ್ಟೋ ಸರಿ ಅದು ಪರೀಕ್ಷೆನೂ ಮಾಡಿದ್ದು ಉಂಟು ಬಹಳ ಜನ. ಯಾಕೆ ಈ ಮಾತು ಹೇಳತ್ತಾರ ಅಂದ್ರೆ ಅವ ದೊಡ್ಡ ಹೂವಿನ ಹಾರ ತಂದಾನ ತಿಳ್ಕೊಂಡದ್ ಕಡಿದಿರುವಂತ ಇರಿವೆ ನೋಡ್ನು ಕೂಡ ಸುಮ್ಮನೆ ಇರ್ಬೇಕು. ಯಾಕಂದ್ರೆ ಹೂವಿನ ಹಾರ ತಂದಾನವ, ಏನೋ ಅನ್ನಪ್ಲೇ ಇಲ್ಲ ಅವನಿಗೆ. ಇಂಥ ಕಷ್ಟದೊಳಗೂ ಕೂಡ ಇಂಥ ಸಾಧನೆ ಮಾಡುವಂತ ಸಾಧಕರದಾರಲ್ಲ, ಅಂತ ಪರಮ ಪೂಜ್ಯರು ನಿಮ್ ಊರಿಗೆ ಸಿಕ್ಕ್ಯಾರಲ್ಲ, ನಿಮ್ ಮಟ್ಟಕ್ಕೆ ಸಿಕ್ಕ್ಯಾರಲ್ಲ, ನೀವು ಪುಣ್ಯ ಮಾಡಿರ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆ 7 ಮೀಟರ್ ಬಟ್ಟೆಯನ್ನ ನಿಮ್ಮ ಎದುರುಗಡೆನೆ, ಮತ್ತಿದು ಏನು ಇದು ಎದಕ್ಕೆ ಮಾಡ್ತಾರ ಅನ್ನೋದನ್ನು ಕೂಡ ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆಮೇಲೆ ನೀವು ಇವತ್ತೇನ್ ಮಾಡತ್ತೀರ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡಯಾಲಿಸಿಸ್ ಹೋಗ್ತಾರೆ, ಅಥವಾ ಫಿಸಿಯೋಥೆರಪಿ ಹೋಗ್ತಾರೆ, ಪಂಚಕರ್ಮ ಹೋಗ್ತಾರೆ, ಇವೆಲ್ಲವೂ ಕೂಡ ಮಾಡ್ತಾರೆ. ಆದ್ರೆ ತಿಂಗಳಿಗೆ ಒಂದು ಸರಿ ಈ ವಸ್ತ್ರದರ್ಪಿ ಮಾಡೋದು ಯಾವ ಕಲಿತಾನ ಅವನಿಗೆ ಸಾಯತನೂ ಕೂಡ ಪಿತ್ತಾಗಲ್ಲ, ಎದೆ ನೋವು ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, BP ವೇರಿಯೇಷನ್ ಆಗೋದಿಲ್ಲ, ಶುಗರ್ ಬರೋದಿಲ್ಲ, ಶುಗರ್ ಹೆಚ್ಚಕ್ರಮ ಆಗೋದಿಲ್ಲ. ಮತ್ ಇದು ಯಾಕೆ ಹಾಕೊಳ್ಬೇಕು ಅಂತಂದ್ರೆ ನೀವ್ ಹೆಂಗ ನಿಮ್ಮ ಮನಿ ಪೈಪ್ ಒಳಗೆ ಏನಾದ್ರು ಕೆಸರು ಗಟ್ಟಿತ್ತು ಅಥವಾ ಏನಾದ್ರು ಪಾಚಿ ಗಟ್ಟಿತ್ತು ಅಂದ್ರೆ ಹೆಂಗ ಒಂದು ತಂತಿ ಹಾಕಿ, ಗಡ್ಡಿ ಹಾಕಿ, ಬಟ್ಟೆಯನ್ನ ಹಾಕಿ, ಬ್ರಷ್ ಹಾಕಿ ಹೆಂಗ್ ಸ್ವಚ್ಛ ಮಾಡ್ತೀರಿ, ಇಲ್ಲಿನೂ ಕೂಡ ಇದು ಭಗವಂತ ಕೊಟ್ಟಿರುವಂತ ಪೈಪ್ಗಳದ, ಪೈಪ್ ಲೈನ್ ಅದ. ಬಹುಶಃ ಎಷ್ಟು ಚಲೋ ಪೈಪ್ ಲೈನ್ ಇರ್ತದ ಅಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಬಹುಶಃ ಸೂಜಿ ಅಲ್ಲಮ್ಮ, ಕೂದಲು ಒಂದ್ ಸ್ವಲ್ಪ ಅದಕ್ಕೆ ಟಚ್ ಆದ್ರೂ ಕೂಡ ಪೈಪ್ಗಳು ತೂತಾಗೋ ಚಾನ್ಸಸ್ ಅನೇಕ ಇರ್ತಾವ. ಇನ್ನೂ ನಿಮಗೆ ತಿಳಿಯನ್ನ ಸೂಕ್ಷ್ಮ ಹೇಳ್ಬೇಕಾದ್ರೆ ನಿಮ್ ಬಾಯಿ ಒಳಗೆ ಬರುವಂತ ಜೆಲ್ ಅದಲ್ಲ, ಆ ಜೆಲ್ ಎಷ್ಟು ಸೂಕ್ಷ್ಮ ಇರ್ತದ, ಜೆಲ್ಲಿನಿಂದನೇ ಒಳಗಡೆ ನಮಗೆ ಲಂಗ್ಸ್ ತಯಾರಾಗಿರ್ತಾವ, ಪೈಪ್ಗಳು ತಯಾರಾಗಿರ್ತಾವ. ಬಹುಶಃ ಸೈನ್ಸ್ ಸ್ಟೂಡೆಂಟ್ ಇದ್ರೆ ಗೊತ್ತಾಗ್ತದೆ. ನೀವು ಕೂಡ ಮನೆ ಒಳಗ ತಂಬಾಕು, ಗುಟ್ಕ, ಸಿಗರೇಟ್ ಸೇದೋರು, ಕುಡಿಯೋರು ಇದ್ರ ಜನ ಮಕ್ಕಳು ದಯಮಾಡಿ ಅವ್ರಿಗೆ ತಿಳಿಸಿ ಹೇಳ್ರಿ, ವೈಜ್ಞಾನಿಕವಾಗಿ ಹೇಳ್ರಿ. ನೀವೇನೋ ಅವ್ರಿಗೆ ಹೇಳ್ತೀರಿ ಜಲನೀತಿ ಬಹುಶಃ ಇದು ಎದಕ್ಕೆ ಅಂತಂದ್ರೆ ಉಸಿರಾಟದ ತೊಂದರೆ ಇತ್ತು ಅಂತಂದ್ರೆ ಇದು ಸರಿಯಾಗಿ ಉಸಿರಾಟ ಕ್ರಿಯೆ ಮಾಡುತ್ತದೆ. ಈ ಕಡೆ ಹಾಕಿ ಈ ಮುಗನಾಗ ನೀರ್ ಹಾಕಿ ಈ ಮುಗನಾಗ ತೆಗಿಯೋದು. 2 ಹೊಸಳಿ ಇರ್ತಾವ ನಮಗ, ಒಂದು ಹೊಸಳಿ ಒಳಗೆ ನೀರ್ ಹಾಕಿ ಇನ್ನೊಂದು ಹೊಸಳಿ ಒಳಗೆ ನೀರ್ ತೆಗಿಯೋದು. ಬಹುಶಃ ಬಹಳ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವೆಲ್ಲ. ಇವೆಲ್ಲ ಋಷಿ ಮನೆಗಳು ಮಾಡ್ತಾ ಇರುವಂತ ಕ್ರಿಯೆಗಳಿವೆ. ಹಿಂದಿನ ಕಾಲದೊಳಗೆ ಋಷಿ ಮನೆಗಳು ಯಾಕೆ ಮಾಡ್ತಿದ್ರು ಅಂದ್ರೆ ಅವ್ರು ದವಾಖಾನೆಗೆ ಹೋದವ್ರಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡವ್ರಲ್ಲ, ದವಾಖಾನೆಗೆ ಹೋಗಿ ಲೈನ್ ಹಚ್ಚದವ್ರಲ್ಲ. ಹಂಗಾಗಿ ಅವ್ರು ಮಾಡ್ತಿದ್ರು. ಬಹುಶಃ ಇವತ್ತಿಗೂ ಆ ಪರಂಪರೆ ಎಲ್ಲಾದ್ರೂ ಮುನ್ನಡೆಸ್ಕೊಂಡು ಹೊಂಟದ ಅಂತಂದ್ರೆ ನಮ್ಮೆಲ್ಲರ ತಂದೆ ಆಗಿರುವಂತ, ನಮ್ಮೆಲ್ಲರಿಗೂ ಬದುಕನ್ನ ಕಟ್ಟಿಕೊಟ್ಟಕ್ಕೆ ಆಶ್ರಯ ತಾಣ ಮಾಡಿರುವಂತ ಶಿವಯೋಗ ಮಂದಿರದ ಹಾನಗಲ್ಲ ಕುಮಾರ ಶಿವಯೋಗಿ ಅನ್ನುವಂಥದ್ದು ನಾವು ಯಾವತ್ತೂ ಕೂಡ ಬರೀಬಾರದು. ಸೂತ್ರ ನೀತಿ ಬಹುಶಃ ಇದನ್ನ ಮೂಗನಾಗ ಹಾಕಿ ಬಾಯಿ ಒಳಗೆ ತೆಗಿತಾರೆ. ಅಂದ್ರೆ ಏನೇ ಹೊಲಸಿದ್ರು ಕೂಡ ಅದನ್ನ ಕ್ಲಿಯರ್ ಮಾಡುವಂತ ಒಂದು ವಿಧಾನ ಇದೆ. ಮತ್ ನೀವು ಹೋಗ್ಕೊಂಡೆ ತಪ್ಪು ಮಾಡಬೇಕು. ಮೊದಲಾಗೆ ಪೊಲೀಸ್ ಸ್ಟೇಷನ್ ಅಂತ ಬಂದು FIR ಮಾಡಿದ್ರು, ನಾಯಿಗಳು ಸುಮ್ಮನೆ ನೋಡ್ರಿ ಆನಂದಿಸ್ರಿ. ಅಂತ ಕಲಿಯುವಂತದ್ದೇ ಇತ್ತು ಅಂದ್ರೆ ಮಕ್ಕಳಿಗೆ ಅದ್ಭುತವಾಗಿರುವಂತ ಯೋಗ ಶಾಲೆಗೆ ಹಚ್ಚಿಬಿಟ್ರಿ, ಯೋಗ ಸಾಧನೆ ಮಾಡಿಸ್ರಿ. ಜೋರಾಗಿ ಚಪ್ಪಾಳೆ ಶರೀರ ಹೆಂಗಿಟ್ಕೋಬೇಕಂದ್ರೆ ಹೆಂಗಿಟ್ಕೋಬೇಕು. ದಯಮಾಡಿ ನಮ್ಮ ಯುವಕರಿಗೆ ಒಂದು ವಿನಂತಿ ಏನು ಅಂತಂದ್ರೆ ದಯಮಾಡಿ ತಂಬಾಕು, ಗುಟ್ಕ ತಪ್ಪನ್ನು ತಿನ್ನಕ್ ಹೋಗ್ಬಾರ್ದು. ಬಹುಶಃ ಸರಾಯಿನೂ ಕೂಡ ತಪ್ಪನ್ನು ಕುಡಿಯಕ್ ಹೋಗ್ಬಾರ್ದು. ನಾನ್ ಅನ್ನೋದು ಅಂದ್ರೆ ಎಮ್ಮಿ ಮುಂದೆ ಒಯ್ದು ನಿಮ್ ಮನ್ಯಾಗ ಸಾಕಿರುವಂತ ಎಮ್ಮಿ ಮುಂದೆ ಒಂದು ಬಕೆಟ್ನಾಗ ಸರಿ ಇಡ್ರಿ, ಒಂದು ಬಕೆಟ್ನಾಗ ನೀರ್ ಇಡ್ರಿ. ಬಹುಶಃ ಎಮ್ಮಿನೂ ಕೂಡ ಬಿಟ್ಟ ತಕ್ಷಣ ನೀರಿನ ಮೇಲೆ ಹೋಗ್ತದೆ, ಶರೀರ ಹೋಗಲ್ಲ. ಎಮ್ಮಿಗೆ ಕೇಳೋದು ನಮಗೆ ತಿಳಿಯಲಾಗದ ಅಂತಂದ್ರೆ ಬಹುಶಃ ಬದುಕಿಗೆ ವ್ಯರ್ಥವಾಗಿರ್ತದೆ. ಶರೀರ ಚಲೋ ಇಟ್ಕೋರಿ.
ಹಡದ ತಂದೆ ತಾಯಿ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುವಿರುವಂತ ತಾಯಿ ಹೊಟ್ಟೆಗೆ ಇಟ್ಕೊಂಡು ಜಾಕ್ ಮಾಡ್ಯಾಳ ಅಂದ ಬಳಕ ಈ ಶರೀರ ಕಿಮ್ಮತ್ತಿನ ಶರೀರ ಅದ. ಎಲ್ಲಿಂದೋ ಖರೀದಿ ಮಾಡಿರುವಂತ ಶರೀರ ಅಲ್ಲ. ಈ ಶರೀರ ಚಲೋ ನೋಡ್ಕೋರಿ. ಗಾಡಿ ಓಡಿಸ್ರಿ ಬ್ಯಾಡ ಅನ್ನಲ್ಲ, ಗಾಡಿ ಓಡ್ಸಾಕ ತಗೊಂಡಿರ್ತೀರಿ ಓಡಿಸ್ರಿ. 100 ಯಾಕೆ 120 ಓಡಿಸ್ರಿ ಬ್ಯಾಡ ಅನ್ನೋದಿಲ್ಲ. ಆದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸ್ರಿ. ಹೆಲ್ಮೆಟ್ ಹಾಕೊಂಡು ಯಾಕೆ ಓಡಿಸ್ರಿ ಅನ್ನೋದ್ರ ನಾನು ಅನ್ನೋದೇನು ಅಂತಂದ್ರೆ ತಲೆ ಹೊಡಿತು ಅನ್ನೋದು ಗೊತ್ತಿದ್ದು ಕೂಡ ಹೆಲ್ಮೆಟ್ ಹಾಕೊಂಡು ತಲೆ ಹೊಡ್ಕೊಂಡ್ರಿ ಅಂತಂದ್ರೆ ಬಹುಶಃ ತಲೆ ಚಲೋ ಹೊಡಿತದ, ಹೆಲ್ಮೆಟ್ ಹೊಡಿತದ. ಮತ್ತೆ ಹೆಲ್ಮೆಟ್ ಹಾಕೊಳ್ಳಾರ್ದೆ ಗಾಡಿ ಓಡಿಸ್ತೀರ ಅಂತಂದ್ರೆ ತಲೆನೂ ಹೊಡಿತದ, ಬದುಕುನು ಹೊಡಿತದ. ದಯಮಾಡಿ ಅದು ಮಾಡಕ್ ಹೋಗ್ಬೇಡ್ರಿ. ಎಷ್ಟೋ ಜನ ತಂದೆ ತಾಯಿ ಆಕ್ಸಿಡೆಂಟ್ ಒಳಗೆ ಎಷ್ಟೋ ಮಕ್ಕಳಿಗೆ ಕಳ್ಕೊಂಡು ಇವತ್ತಿಗೂ ರೋದನೆಯನ್ನ ನೋಡ್ತೀವಿ ನಾವು ಕಣ್ಣಾರೆ. ದಯಮಾಡಿ ಯಾವ ಯುವಕರು ಕೂಡ ಗಾಡಿ ಮೇಲೆ ಜೋರ್ ಹೋಗಕ್ ಹೋಗ್ಬೇಡ್ರಿ. ಏನ್ 10 ನಿಮಿಷ ಲೇಟ್ ಆದ್ರೆ ಅಲ್ಲೇನು ಆಗೋದನ್ನು ಅಲ್ಲ ಹೋಗೋದನ್ನು ಅಲ್ಲ. ದಯಮಾಡಿ ಎಷ್ಟೋ ನೋಡ್ತೀವಿ ನಾವು ಗುಲ್ಬರ್ಗದಿಂದ ಪಟ್ನಾದಿಂದ ಅಲ್ಲಿಗೆ ಹೋಗಬೇಕಾದ್ರೆ ಎಷ್ಟೋ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈಗ ವಸ್ತ್ರದೊತ್ತಿ ಪ್ರಾರಂಭ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಆ 7 ಮೀಟರ್ ಬಟ್ಟಿ ನುಂಗೋದನ್ನು ಕೂಡ ನೋಡ್ರಿ, ಹೊರಗೆ ತೆಗೆಯೋದನ್ನು ಕೂಡ ನೋಡ್ರಿ. ನುಂಗಾಗೆಟ್ಟು ಸ್ವಚ್ಛ ಇರೋದು, ಬರಾಗಟ್ಟು ಸ್ವಚ್ಛ ಇರೋದಿಲ್ಲ. ಅದು ಒಳಗ ಅಮ್ಮ ನೀವು ಮ್ಯಾಲೆಲ್ಲ ಪೌಡರ್ ಹಚ್ಕೊಂಡು ಚಲೋ ಸ್ನೋ ಹಚ್ಕೊಂಡು ನಾವೆಲ್ಲ ಚಲೋ ಕಾಣಿಸ್ತೀವಿ. ಒಳಗ್ ಹಂಗಿಲ್ಲ, ಪಾಚಿ ಕಟ್ಕೊಂಡು ಬಿಟ್ಟಿರ್ತದ ಪೂರಾ. ಯಾಕೆ ಪಾಚಿ ಕಟ್ಕೊಂಡಿರ್ತದ ಅಂದ್ರೆ ಊರ್ದೆ ರೋಡಿನ ಮೇಲಿಂದ ಎಣ್ಣೆ ಜಿಡ್ಡು ತಿಂದು ಒಳಗ ಕಪ್ಪಿ ಹಾಸಾದಾಗ ನಿಮಗ್ ಸುಮ್ನೆ ತಿಳಿಯಂಗೆ ಹೇಳೋದಂದ್ರೆ ಒಂದು ಚಲೋ ಹೊಸ ಬಾಟ್ಲಿ ತಂದು ಹೊಸ ಬಾಟ್ಲಿ ಒಳಗೆ ಎಣ್ಣೆ ಹಾಕಿಟ್ರಿ ಅಂದ್ರ ನೀರ್ ಹಾಕಿಟ್ರಿ ಅಂತಂದ್ರ ನೀರ್ ಚೆಲ್ಲದ್ರಿ ಅಂದ್ರ ಅದು ಪೂರಾ ಬಾಟ್ಲಿ ಸ್ವಚ್ಛ ಆಗ್ತದ. ಆದ್ರೆ ಎಣ್ಣೆ ಹಾಕಿಟ್ರಿ, ಎಣ್ಣೆ ತೆಗೆದು ಚೆಲ್ಲದ್ರಿ ಅಂದ್ರ ಬಾಟ್ಲಿ ಒಳಗಿಂದ ಎಣ್ಣೆ ಅಂಶ ಹಂಗೆ ಇರ್ತದ. ಹಂಗ ಶರೀರದೊಳಗೂ ಕೂಡ ಯಾವ್ದಾವ್ದು ಎಣ್ಣೆ ತಿಂದ್ರೆ ಅಂದ್ರೆ ಇಟ್ಟು ಖಾಲಿ ಆಗಲ್ಲ, ಅಲ್ಲಿ ಅಂಟುಕೊಂಡಿರ್ತದೆ. ಊರ್ದೆ ದಪ್ಪ ಆಗ್ತಾರೆ, ಕೊಲೆಸ್ಟ್ರಾಲ್ ಬೆಳೀತದೆ. ಬಹುಶಃ ಅದು ಆಗ್ಬಾರ್ದು. ವಸ್ತ್ರದೌತಿ ಅನ್ನುವಂಥದ್ದು ಇದು ಬಹಳ ಅದ್ಭುತವಾಗಿರುವಂತ ಸಾಧನೆ. ನೋಡಿ ನೀವೆಲ್ಲರೂ ಕೂಡ ಕಣ್ಣು ತುಂಬಿಕೊಡ್ರಿ ಅಂತ ಹೇಳ್ತಾ, ಬಹುಶಃ ವಸ್ತ್ರದೌತಿ ಹೋಗ್ಬೇಕಾದ್ರೆ ಇಷ್ಟು ಸ್ವಚ್ಛ ಇರೋದು, ಬರಬೇಕಾದ್ರೆ ಸ್ವಚ್ಛ ಇಲ್ಲ. ಯಾಕಂದ್ರೆ ಒಳಗಿನ ಕಫ ಎಲ್ಲ ಹೊರಗೆ ತೆಗಿತದದು. ನೀವ್ ಇವತ್ತದು ಮೂಗಿಗೆ ಹಚ್ತಾರಲ್ಲ, ಬಹುಶಃ ಅದು ಹಚ್ಚಿ ಮಕ್ಕಳಿಗೆ ನೀವೇ ಆರಾಮ್ ತಪ್ಪಿಸ್ತೀರಮ್ಮ. ಒಂದು ಡೋಲೋ 650 ಟ್ಯಾಬ್ಲೆಟ್ಸ್ ತಗೊಂಡ್ರೆ ಒಂದಿನ ಆಯುಷ್ ಕಡಿಮೆ ಆಗ್ತದೆ. ತಲೆ ಇಟ್ಕೊಂಡು ನೀವೇನು ಮೈಕೈ ಮ್ಯಾನೆ ಅಲ್ಲತ್ತೇಳಿ ದವಾಖಾನೆಗೆ ಹೋಗ್ತಿರಲ್ಲ, ಅವ್ರು ಕೂಡ ಒಂದು ಟ್ಯಾಬ್ಲೆಟ್ ನಿಮಗ್ ಖುಷಿ ಕೊಡ್ತದೆ, ನಿಮಗ್ ನಿದ್ದೆ ಕೊಡ್ತದೆ. ಬಹುಶಃ ಶರಾಯಿ ಕೊಡದವ್ರಿಗೆ ಏನ್ ನಿಶೆ ಇರ್ತದ, ಆ ಟ್ಯಾಬ್ಲೆಟ್ಸ್ ತಗೊಂಡವ್ರಿಗೂ ಅದೇ ನಿಶೆ ಇರ್ತದೆ. ವೈಜ್ಞಾನಿಕವಾಗಿ ಹೇಳತ್ತೀನಿ ನಾನು. ಅದ್ರೊಳಗೆ ಡ್ರಗ್ಸ್ ಇರ್ತದೆ. ಬಹುಶಃ ಅದನ್ನ ನೀವು ಡೋಲೋ 650 ತಗೊಂಡು ಕೂಡಲೇ ನೀವು ಮಲ್ಕೊಳ್ತೀರಿ. ಯಾಕೆ ಮಲ್ಕೊಳ್ತೀರಿ ಅಂದ್ರೆ ಅದ್ರೊಳಗೆ ನಿಷೇಧ ಅಂಶ ಇರ್ತದೆ. ಅದು ತಗೊಂಡ್ ಕೂಡಲೇ ಮಲ್ಕೊಂಡ್ರಿ ಅಂತಂದ್ರೆ ಆರಾಮ ಆಗ್ತದೆ ಅಂತೇಳಿ ಕಡೆ ಆರಾಮ ಆಗೋದಿಲ್ಲ. ಅದು ಸೈಡ್ ಎಫೆಕ್ಟ್ ಹಾಕೊಂತ ಕಿಡ್ನಿಗಳನ್ನ ಶಕ್ತಿ ಅದ್ರ ಕೆಲಸ ಕಡಿಮೆ ಮಾಡಕ್ ಪ್ರೋತ್ಸಾಹ ಮಾಡ್ತದೆ. ದಯಮಾಡಿ ಟ್ಯಾಬ್ಲೆಟ್ಸ್ ಗಳನ್ನ ಯಾರು ತಗೊಳಕ್ ಹೋಗ್ಬೇಡ್ರಿ. ಚಲೋ ಊಟ ಮಾಡ್ರಿ, ಹೆಲ್ತಿ ಊಟ ಮಾಡ್ರಿ, ಮನ್ಯಾಗ ಕಾಯಿಪಲ್ಯ ತರಕಾರಿಗಳು ಚಲೋ ತಿನ್ರಿ. ಬಹುಶಃ ಶರೀರದೊಳಗೆ ಇವತ್ತು ಅನೇಕ ರೀತಿಯಿಂದ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅನುಭವಿಸ್ತಾ ಇದ್ದಾರೆ, ಎಸ್ಪೆಷಲಿ ಹೆಣ್ಣು ಮಕ್ಕಳು ಯಾಕೆ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಉಣ್ಣುವಂತ ಆಹಾರದೊಳಗೆ ಬಹಳಷ್ಟು ವ್ಯತ್ಯಾಸ ಆಗಿರೋದ್ರಿಂದ, ಆಹಾರ ಪದ್ಧತಿ ಕೆಟ್ಟಿರೋದ್ರಿಂದ ಬಹಳಷ್ಟು ಆರೋಗ್ಯ ತೊಂದರೆಗಳಾಗ್ತಾ ಇದಾವೆ. ಮತ್ತೊಂದು ಸಾರಿ ಚಪ್ಪಾಳೆ ಮೂಲಕ ಪರಮ
ಒಳ್ಳೇದಪ್ಪ. ಏಳು ಮೀಟರ್ ಬಟ್ಟಿ ಮತ್ ನಿಮ್ ತಲೆಯಾಗಿರ್ಲಿ ಮಾಡಕ್ ಕೆಲ್ಸ ಇಲ್ಲೇನೋ ಅದಕ್ಕೆ ಮಂಗಾತರ ಇಲ್ಲ. ಅವ್ರ ಶರೀರ ಇವತ್ತಿಗೂ ನನ್ನ ಜೊತೆ ಇರತ್ತವ್ರು ಏನಿಲ್ಲ ಅದನ್ನ 10 ವರ್ಷ ಆಯ್ತು. ಬಹುಶಃ ಅವ್ರ ಬಗ್ಗೆ ಹೇಳೋದಾದ್ರೆ ಶರಣ ಶಿರಸಿ ಹಿರೇಮಠದ ಪರಮ ಪೂಜ್ಯರು ಶಿವಯೋಗ ಮಂದಿರದೊಳಗೆ ಸುಮಾರು 7 ವರ್ಷಗಳ ಪರ್ಯಂತರವಾಗಿ ಅಧ್ಯಯನವನ್ನ ಮಾಡಿ ನಂತರದೊಳಗ ನಮ್ಮ ಮಠದೊಳಗ PUC ಮತ್ತೆ ಡಿಗ್ರಿಯನ್ನ ನಮ್ಮ ಮಠದೊಳಗ ಓದಿ ಬಹುಶಃ ಎಷ್ಟು ತ್ಯಾಗ ಜೀವಿಗಳು ಅವರು ಅಂತಂದ್ರೆ ಎಷ್ಟು ಒಳ್ಳೆಯ ವ್ಯಕ್ತಿಗಳು ಅಂತಂದ್ರೆ ನಮ್ಮಲ್ಲಿ ಇರುವಂತ ಹಾಸ್ಟೆಲ್ ಮಕ್ಕಳಿಗೆ ಯೋಗಾಸನವನ್ನ ದಿನನಿತ್ಯವೂ ಕೂಡ ಕಲಿಸುವಂತ ಪರಮ ಪೂಜ್ಯರು. ನಮ್ಮಲ್ಲೂ ಮಕ್ಕಳು ಇದೇ ರೀತಿಯಾಗಿ ಮಾಡ್ತಾರೆ. ಅವರು ಪುಣ್ಯ ಇದೆ, ಅವರ ಆಶೀರ್ವಾದ ಇದೆ. ಬಹುಶಃ ಇವತ್ತೇ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಇದ್ದು ಬಹುಶಃ ಯೋಗ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ರು. ಯಾಕೆ ಇದನ್ನ ಹೇಳತ್ತೀನಿ ಅಂತಂದ್ರೆ ಬಹುಶಃ ಪರಮ ಪೂಜ್ಯರು ಈ ಎಲ್ಲಾ ಸಾಧನೆಗಳನ್ನ ಮಾಡಿ ಭಕ್ತರಿಗೆ ದಾರಿ ಎರೆಯುವಂತದ್ದು ಇದೆಯಲ್ಲ, ಭಕ್ತರಿಗೆ ಇದು ಮಾರ್ಗದರ್ಶನ ಮಾಡೋದು ಇದೆಯಲ್ಲ, ಇದು ಸುಮ್ಮನೆ ಸಾಮಾನ್ಯವಾಗಿರುವಂತ ಮಾತಲ್ಲ. ಬಹಳ ಚಲೋ ನಾವು ಕುಂತು ಕಟ್ಟಿ ಮೇಲೆ ಅನ್ಬಹುದು, ಆದ್ರೆ ಮಾಡಕ್ಕಾಗಲ್ಲ. ಮಾಡಕ್ಕೆ ಸಾಧನೆ ಮಾಡಬೇಕಾಗ್ತದೆ. ಪರಿಪವ ನಾನು ಅನ್ನೋದೇನು ಅಂತಂದ್ರೆ ಗಂಟಲಾಗಿ ಏನಾರ ಸಿಕ್ಕೊಂಡಿತ್ತು ಅಂದ್ರೆ ವಾಪಸ್ ತೆಗಿಯಕ್ಕೆ ಇಟ್ಟು ಒದ್ದಾಡಬೇಕಾಗತ್ತ. 7 ಮೀಟರ್ ಬಟ್ಟಿ ಒಳಗ ನುಂಗಿ 14 ನಿಮಿಷದಾಗ ತೆಗಿಬೇಕದು. ತೆಗಿಲಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕು, ಹೊಟ್ಟೆ ಕೊಯ್ಬೇಕು. 14 ನಿಮಿಷದಾಗ ಟೈಮ್ ಹಚ್ಚಿ ತೆಗಿಬೇಕದು. ಇಲ್ಲಾಂದ್ರೆ ಹೊಟ್ಟೆ ಒಳಗಿರುವಂತ ಕರಡಿಗೆ ಸುತ್ತಕೊಂಡ್ಬಿಡ್ತದೆ ಬಟ್ಟೆ. ಅಷ್ಟು ಸೂಕ್ಷ್ಮ ಇರ್ತದೆ. ಇದನ್ನು ಒಂದು ದೊಡ್ಡ ಸಾಧನೆನೇ. ಇದು ಸುಮ್ಮನೆ ಎಲ್ಲರಿಗೂ ಕೂಡ ಸಾಧ್ಯನೇ ಇಲ್ಲ. ಮುಗಿತಾ ಬಂತು. ಬಹುಶಃ ಇಷ್ಟು ಮಂದಿ ಒಳಗೆ ಅವರಂಗ ಯೋಗಾಸನ ನಾವ್ ಯಾರು ಕೂಡ ಮಾಡಕ್ ಆಗುದಿಲ್ಲ. ಅಷ್ಟು ಅದ್ಭುತವಾಗಿ ಯೋಗ ಮಾಡ್ತಾರ, ಅಷ್ಟು ಅದ್ಭುತವಾಗಿ ಯೋಗ ಮಾಡ್ತಾರ. ಬಹುಶಃ ಕುಮಾರೇಶ, ಸಂಗನ ಬಸವೇಶ, ಮಹಾಂತೇಶ ಅವರಿಗೆ ಅದ್ಭುತವಾಗಿರುವಂತ ಬದುಕನ್ನ ಕಟ್ಟಿಕೊಳ್ಳಿ ಅಂತ ತಿಳ್ಕೊಂಡು ಒಂದ್ಸಾರಿ ಅಂತಃಕರಣದಿಂದ ಚಪ್ಪಾಳಿ ತೋರಿಸ್ಬಿಡ್ರಿ. ಮತ್ತೆ ಬಾಯ್ದಾಗ ಅಲ್ಲೇ ಸುಳ್ಳಿ ಹೊಡ್ಕೊಂಡ್ರ ತೋರಿಸ್ತಾರವ. ಬಹುಶಃ ಯಾಕೆ ಹೇಳ್ತೀನಿ ಅಂತಂದ್ರೆ ಸಾಧನೆ ಎನ್ನುವಂಥದ್ದು ಸುಮ್ಮನೆ ಸಾಮಾನ್ಯವಾಗಿರುವಂತದ್ದಲ್ಲ. ಬಹಳ ಕಷ್ಟ ಪಡ್ಬೇಕು, ಅದಕ್ಕೆ ಬಹಳ ಕಷ್ಟ ಪಡ್ಬೇಕು. ನೋಡ್ರಿ, ಇದು ಸ್ವಲ್ಪ ಜೋರು ಜಗ್ಗುದನ್ನು ಕೂಡ ತ್ರಾಸ ಆಗ್ತದೆ, ರಕ್ತ ಬರ್ತದೆ. ಆದ್ರೂ ಕೂಡ ನಿಧಾನವಾಗಿ ಎಷ್ಟು ಸಾಫ್ಟ್ ಆಗಿ ಮಾಡ್ತಾರೆ. ನೀವೆಲ್ಲರೂ ಕೂಡ ಗಮನಿಸ್ರದನ್ನ ಗಮನಿಸ್ರಿ. ದಯಮಾಡಿ ಮಕ್ಕಳಿಗೆ ಇಂಥವ್ರನ್ನ ಆದರ್ಶವನ್ನಾಗಿ ಮಾಡ್ರಿ. ಯಾವನೋ 3 ತಾಸು ಬಂದು ಟಿವಿ ಒಳಗ ಹಂಗ ಹಿಂಗ ಅಲ್ಲಿಂದ ಬಿದ್ದ ಇಲ್ಲಿಂದ ಬಿದ್ದ ಅವ್ರಿಗೆ ಹೊಡೆದ ಇವ್ರಿಗೆ ಹೊಡೆದ ರೀಲ್ ಮಾಡಿ ಹೀರೋ ಅನ್ಸ್ಕೊಳ್ಳೋರ್ಕಿಂತ ಇಂಥ ಸಾಧಕರು ಎಂದು ಬೆನ್ನತ್ತಿಸಿ ನಿಮ್ಮ ಮಕ್ಕಳಿಗೆ ರಿಯಲ್ ಹೀರೋ ಮಾಡ್ರಿ. ಜೀವನದೊಳಗೆ ಅಂತವರಿಗೆ ತೆಗಿತಾ ಇದ್ದಾರೆ. ಅದಕ್ಕೆ ಈಗ ಹೋಗಾಕ್ ಮುಟ್ಟಬಹುದು, ಬರಾಕ್ ಮುಟ್ಟಕ್ ಸಾಧ್ಯ ಇಲ್ಲ. ಅಷ್ಟು ಕಫ ಇರ್ತದೆ. ಬಹುಶಃ ಒಂದು ಬೇರೆದವ್ರದಾದ್ರೆ ಬಹಳ ಹೊಲಸು ಇರ್ತದೆ. ಅವ್ರು ತಿಂಗಳಿಗೆ ಮಾಡ್ಕೊಂತಾರ ಸ್ವಚ್ಛದವ್ರ ಶರೀರ. ಹೇಳತ್ತಿನಲ್ಲ 10 ವರ್ಷದಿಂದ ಇಲ್ಲಿ ತನ ಒಂದು ದಿನನು ಆ ಶಿವಯೋಗಿ ರುದ್ರದೇವರು ಒಂದು ದಿನನೂ ದವಾಖಾನೆಗೆ ಹೋಗಿಲ್ಲ, ಡಾಕ್ಟರ್ ಕೈಲಿ ಇಂಜೆಕ್ಷನ್ ಮಾಡ್ಕೊಂಡಿಲ್ಲ, ಒಂದು ಗೋಲಿ ತಗೊಂಡಿಲ್ಲ.
ಜೋರಾಗಿ ಚಪ್ಪಾಳೆ ಕೊಟ್ಟು ನೀವು ನಿಮ್ಮ ಮಕ್ಕಳಿಗೆ ಸ್ವಾಮಿ ಅನ್ನೋದು ಮಾಡೋದೇ ಇತ್ತು ಅಂದ್ರೆ ಎಲ್ಲ ಪರೀಕ್ಷೆಗಳಿಗೆ ಪಾಸ್ ಮಾಡಬೇಕು ಅನಿಸ್ತದೆ, ಮಠ ನೋಡಿ ಅನಿಸ್ತದೆ, ಸ್ವಾಮಿ ನೋಡಿ ಅನಿಸ್ತದೆ, ಆದ್ರೆ ಸಾಧನೆ ನೋಡಿ ನಿಮ್ಗೆ ಅನಿಸ್ಬೇಕು. ಬಹುಶಃ ಈ ಅದ್ಭುತವಾಗಿರುವಂತಹ ಪರಂಪರೆ ಬಂದಿದ್ದು ಯಾರಿಂದ ಅಂತಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳಿಂದ. ಎಲ್ಲೋ ಗಟ್ಟಿ ಮೇಲೆ ಕುತ್ಕೊಂಡು ಖಾಲಿ ಹೊತ್ನಾಗ ಸ್ವಾಮಿದು ಮಾತಾಡಕ್ ಹೋಗ್ಬೇಡ್ರಿ. ಇಷ್ಟು ಸಾಧನೆ ಮಾಡಿನೇ ಸ್ವಾಮಿ ಆಗೋದು, ಇಷ್ಟು ಸಾಧನೆಯನ್ನ ಮಾಡಿನೇ ಸನ್ಯಾಸಿ ಆಗೋದು.